ನಿಂಗೊಂದು ಟ್ರಿಕ್ ಹೇಳ್ಕೊಡ್ತೀನಿ. ನೀ ಯಾರನ್ನ ಮಾತಾಡಿಸ್ತೀಯೋ ಯಾರನ್ನ ಮಾತಾಡ್ಸಲ್ವೋ ಗೊತ್ತಿಲ್ಲ, ಫಸ್ಟ್ ಹೋಗ್ಬಿಟ್ಟು ಫೋಟೋಗ್ರಾಫರ್ನ ಪರಿಚಯ ಮಾಡ್ಕೊಬಿಡ್ಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಳೆ ವ್ಲಾಗಲ್ಲಿ ಹೇಳಿದ ಹಾಗೆ ನಾನು ಇವಾಗ ಬೆಂಗಳೂರು ಹೊರಟಿದ್ದೀವಿ, ನಾನು ಅಮ್ಮ. ಇವಾಗ ಮೈಸೂರಲ್ಲಿದ್ದೀವಿ, ಆಲ್ಮೋಸ್ಟ್ ರೀಚ್ ಆದ್ವಿ ಬಸ್ ಸ್ಟ್ಯಾಂಡು. ಆಮೇಲೆ ಬೆಂಗಳೂರು ಟು ಮೈಸೂರು ಸ್ಟ್ರೈಟ್ ಬಸ್ ಸಿಗುತ್ತಾ ಅಂತ ನೋಡ್ತಿದ್ವಿ. ಬಟ್ ಅವತ್ತು ಕುಮಾರಸ್ವಾಮಿ ಅವ್ರ ಫಂಕ್ಷನ್ ಇದ್ದಿದ್ದರಿಂದ ತುಂಬ ಕಷ್ಟ ಆಯಿತು ಟಿಕೆಟ್ ಸಿಗೋದಕ್ಕೆ. ಆ್ಯಂಡ್ ಬಸ್ಗಳು ಕೂಡ ಕಡಿಮೆ ಇದ್ದವು. ಆಲ್ಮೋಸ್ಟ್ 1.5 hour ಆಯಿತು ನಾವು ಬಂದು ಕಾದು ಕೂತು. ಅದಾದಮೇಲೆ ಯಾವುದೋ ಒಂದು ಬಸ್ ಬಂತು, ಅದು ಕೂಡ ಟಿಕೆಟ್ ಇಲ್ದೇ ಹತ್ತಿಸ್ಕೊಂಡ್ರು. ಅಂದರೆ ಆಮೇಲೆ ಟಿಕೆಟ್ ತೊಗೊಂಡ್ರು. ಲೇಟ್ ಆಯಿತು ಬೆಂಗಳೂರಿಗೆ ಬರೋದು. ಥ್ರೂ ಅಂದ್ರೂ ಎಷ್ಟೊತ್ತಾಯಿತು. ನಮಗೆ ರೋಡ್ ಗೊತ್ತಿಲ್ಲ ಅಂತ ಆಟೋದವರು ತುಂಬ ಆಟೋ ಮಾಡ್ಕೊಂಡು ಹೋದರು. ಡೈರೆಕ್ಟಾಗಿ ಹೋಗ್ಬೋದಾಗಿತ್ತು, ಬಟ್ ಅವ್ರು ಸುತ್ತಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ರಿಂದ ಲೇಟ್ ಆಯಿತು. ಅಲ್ಲೇ ಅಮ್ಮ ಕಾಯ್ತಾಯಿದ್ರು, ಅಂದರೆ ನಮ್ಮ ಅಕ್ಕನ ಅತ್ತೆ. ಅವ್ರು ನಿಂತ್ಕೊಂಡು ನಮ್ಮನ್ನು ಇಳಿಸ್ಕೊಂಡು ಮನೆಗೆ ಕರ್ಕೊಂಡು ಹೋದರು. ಮನೆ ಹತ್ರ ಎಲ್ಲ ಕಾಯ್ತಾಯಿದ್ರು. ಅಜ್ಜಿ ಬಂದು ಬಾಗಿಸ್ಕೊಂಡು, ಪಾಪ ಊಟ ಮಾಡ್ತಿದ್ದ. ಆ್ಯಂಡ್ ಅಕ್ಕನೂ ಬಂದು ಸೊ ಎಲ್ಲರೂ ಮಾತಾಡ್ಸ್ಕೊಂಡು ಹಾಗೆ ಹೋದೆ. ಈ ನಾಯಿ ನನಗೆ ಅಟ್ಯಾಕ್ ಮಾಡಿಬಿಡ್ತು, ಹೆದರ್ಕೊಂಡು ಓಡೋದೆ. ಅದಾದಮೇಲೆ ಎಲ್ಲ ರೇಗಿಸ್ಕೊಂಡು ಲೇಟಾಗಿ ಬಂದಿದ್ದೀರಾ, ಲುಲು ಮಾಲೆಲ್ಲ ಸುತ್ತಿಸ್ಕೊಂಡು ಅಂದ್ಕೊಂಡು ಒಳಗಡೆ ಹೋದ್ವಿ. ಪಾಪ ನನ್ನನ್ನು ತುಂಬ ದಿನ ಆದಮೇಲೆ ನೋಡಿದ್ರಿಂದ ಅಷ್ಟು ಗುರ್ತಿಸಲಿಲ್ಲ. ಸೊ ಬನ್ನಿ ಇವಾಗ ನೋಡೋಣ. ಆ್ಯಂಡ್ ಹೋದ್ಮೇಲೆ ಊಟ ಮಾಡ್ತಾಯಿದ್ವಿ. 10:30 ರೀಚ್ ಆದ್ವಿ. ಪಾಪು ಆಟಾಡ್ತಿದ್ದ, ಎಲ್ಲ ಊಟ ಮಾಡ್ತಾಯಿದ್ವಿ. ಅಕ್ಕ ಆಟ ಆಡ್ಕೊಂಡಿದ್ದೆ, ಫ್ರೂಟ್ ಸಲಾಡ್ ಮಾಡಿದ್ವಿ, ಅದನ್ನು ತಿನ್ಕೊಂಡು ಹಾಯ್ ಸಾಕು, ಆಟಾಡು ಸಾಕು. ಹಾಯ್ ಮಾಡ. ಇದು ಉಮಾ ಅಂತ ನನ್ನ ಕಸಿನ್. ಹಾಯ್. ಇನ್ನೇರು ಇದು ಅವ್ವ. ಹಾಯ್ ಮಾಡವ. ಈ ಅವ್ವ ಯಾವಾಗಲೂ ಇದನ್ನೇ ಚಂದ್ರಮ್ಮ ಅಂತ ಹಾಯ್ ಮಾಡಿಬಿಡಿ ಅಮ್ಮ ನನ್ನ ಬ್ಲಾಗ್ಗೆ. ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ನಮ್ಮ ಅಣ್ಣ ರೇಸ್ಗೆ ಅಂದ್ಬಿಟ್ಟು 1 ಗಂಟೆ ರಾತ್ರಿಯಲ್ಲಿ ಎದ್ದು ಓಡೋದು. ಅದಕ್ಕೆ ನಾನು ಉಮಾ ಎಲ್ಲ ನಿಂತಿದ್ವಿ. ಇವಾಗ ಎದ್ದು ಬಂದಿದ್ದೀನಿ ಹೊರಗಡೆ. ಇವಾಗೆಲ್ಲ ರೆಡಿ ಆಗಬೇಕು. ಬೆಂಗಳೂರಲ್ವಾ, ಮಾರ್ನಿಂಗ್ ಚೆನ್ನಾಗಿತ್ತು, ಅಂದರೆ ಖಾಲಿ ಹೊಡಿತಿತ್ತು. ಬೆಂಗಳೂರಿಂದ ಓಡಾಡ್ತಾರೆ ಜನ ಇಲ್ಲ. ಏನಾಗಲ್ಲ. ಗುಡ್ ಮಾರ್ನಿಂಗ್. ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಬೈ ಗೈಸ್. ಅರ್ಧ ರೆಡಿಯಾಗಿದ್ದೀನಿ, ಅವಳು ಅರ್ಧ ರೆಡಿಯಾಗಿದ್ದಾಳೆ. ಇವಾಗ ರಿಲಯನ್ಸ್ ಮಾರ್ಟ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಂಗೆ ವಾಕು, ಏನೋ ತೊಗೊಬರ್ಬೇಕು, ನೇಲ್ ಪಾಲಿಶ್ ಎಲ್ಲ ತೊಗೊಬರ್ಬೇಕು, ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ಸಿಗ್ತೀನಿ. ಬ್ಯಾಂಗ್ಳೂರಿಗೆ ಹೋಗ್ಬೇಕು ಹಾಸ್ಟೆಲ್. ಏನು ಗೊತ್ತಾ ಗೈಸ್, ಇನ್ನೊಂದು ಏನು ಗೊತ್ತಾ ಸ್ಕ್ಯಾಮು. ರಿಲಯನ್ಸ್ ಮಾರ್ಟ್ಗೆ ಹೋಗಿದ್ವಾ, ಇದೆರಡು ಪ್ರಾಡಕ್ಟ್ಗೆ ಎಷ್ಟಾಗಿರ್ಬೋದು. ಒಂದು ನೇಲ್ ಪಾಲಿಷ್ಗೆ ನಾನು 30 ರೂಪೀಸ್ ಕೊಡೋದೇ ಹೆಚ್ಚು. ಟ್ರೆಂಡ್ಸ್ ಹತ್ರ ಅಥವಾ ಬೇರೆ ಜುಡಿಯೋ ಎಲ್ಲಾದರೂ ಹೋದರೆ 120ಗೆ ಒಂದು 4 ಆದರೂ ತೊಗೊಬರ್ತೀನಿ. ಇಲ್ಲಿ ನಾನು ಬಿಲ್ ಮಾಡಿಸಿದ್ಮೇಲೆ ಕೇಳಿದ್ದು ಎಷ್ಟು ಅಂತ. ಒಂದು ನೇಲ್ ಪಾಲಿಷ್ಗೆ 120 ರೂಪೀಸು. ಇದು ರಿಮೂವರು 180 ರೂಪೀಸು. ಬಿಗ್ ಸ್ಕ್ಯಾಮ್. ಶಾಕು ನಾನು. ಇವಾಗ ಹೆಂಗೆ ಹೇಳಿ ಮನೇಲಿ ನಾನು ಇಷ್ಟು ಅಂತ. ನಾನು ಮೊದಲೇ ಅಮೌಂಟ್ ಕೇಳಬೇಕಿತ್ತು. ಏನದು? ಓ ಫೋಟೋ ಹತ್ತಾ ಇದೆಯಾ? ಫೋಟೋ ಪ್ರಿನ್ಸೆಸ್ ಬಾಬಾ ನಿಮ್ ಲುಕ್ ತೋರಿಸಿ. ಅವನು ಅಲ್ಲೇ ಇದೆ ಮಮ್ಮಿ ಸ್ಥಾನ. ಹೋಗೈತೆ ಪಾಪ. ಒಂದು ಲುಕ್ ತೋರ್ಸೋಣ. ಎಲ್ಲ ರೆಡಿಯಾಗಿ ಹೋಗ್ತಿದ್ದಾರೆ. ನಾನು ಇನ್ನೂ ರೆಡಿ ಆಗಿಲ್ಲ. ಸೊ ಗೈಸ್ ಎಲ್ಲ ರೆಡಿಯಾಗಿ, ನಾನು ರೆಡಿಯಾಗಿಲ್ಲ, ಎಲ್ಲ ರೆಡಿಯಾಗಿದ್ದಾರೆ. ಹೊರಟಿದ್ದೀವಿ.
ಗೈಸ್ ನಿಮ್ಮ ವಿಡಿಯೋ ಬ್ಲಾಗರ್ ಕಾರಲ್ಲಿ ಮೇಕಪ್ ಮಾಡ್ತಿದ್ದಾರೆ ನೋಡಿ. ಎಷ್ಟು ಟೈಮೇ ಇಲ್ಲ ಅವ್ರಿಗೆ ಮೇಕಪ್ ಮಾಡ್ಕೊಳಕ್ಕೂ. ಏನು ಮಾಡೋದು ಇಂಥವ್ರನ್ನೆಲ್ಲ, ಏನು ಮಾಡೋಕ್ಕಾಗುತ್ತೆ. ಬೆಂಗಳೂರಲ್ಲಿ ಏನು ಫೇಮಸ್ ಇದ್ದಾವ? ಬೆಂಗಳೂರಲ್ಲಿ ಟ್ರಾಫಿಕ್ ಫೇಮಸ್. ಅದನ್ನ ಫೇಮಸ್ ಆಫ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ಟೈಟಲ್ ಹಾಕ್ಬಿಟ್ಟು ಬ್ಲಾಗ್ ಹಾಕ್ಬಿಟ್ಟು ಏನು ಟ್ರಾಫಿಕ್ ಏನು ಅಂತ ಟ್ರಾಫಿಕ್ ವೆಯ್ಟ್ ಮಾಡಿ ಕೇಳಿದ್ರೆ ಟ್ರಾಫಿಕ್ ಅಂತ ಎಲ್ಲ ಟ್ರಾಫಿಕ್ ಕೊನೆವರೆಗೂ ನೋಡಿ ಹೇಳ್ತೀನಿ ಅನ್ನೋ. ಆಮೇಲೆ ಟ್ರಾಫಿಕ್ ಅಂತ ಕೊಡಿ ಎಲ್ಲ ಅನ್ಸಬ್ಸ್ಕ್ರೈಬ್ ಆಗ್ಬಿಡ್ತಾರೆ. ನಿಮಗೆ ಕೇಳು ಯಾರು ಬರ್ತಾರೆ, ನಮ್ಮ 3 ಜನ ಯಾರು ಬರ್ತಾರೆ? ನಿಮಗೆ ಯಾರು ಬರ್ತಾರೆ? ಆಕ್ಚುಲಿ ಪುಟ್ಟಿ ಹತ್ತಂಗೆ ಅನ್ನಿಸ್ತಾ ಇರೋದು. ನನ್ನ ನೋಡಿದ್ರೆ ನಮ್ಮನ್ನು ಅನ್ಕೋತಾರಪ್ಪ. ಆಕ್ಚುಲಿ ಏನು ಇಲ್ಲ, ಕಾರಲ್ಲೇ ರೆಡಿ ಎಲ್ಲಿ ಗೈಸ್ ವಿ ರೀಚ್ ಫೈನಲಿ ಪಾರ್ಟಿ ಹಾಲ್ ರೀಚ್ ಮಾಡಿದೀವಿ. ನಾವೇ ಫಸ್ಟ್ ಎಲ್ಲ ಬಂದಿರೋದೀಗ. ಇಲ್ಲಿಗೂ ಕಾರ್ ತಗೊಬಂದವನೆ. ಏನ 1 2 3 ನೋಡಿ ಎಲ್ಲ ಪ್ರಿಪೇರ್ ಆಗಿ ಫಸ್ಟ್ ಟೇಟ್ಸ್ ಎಲ್ಲ ಇದೆ. 1 2 ಆ್ಯಂಡ್ ಇಲ್ಲೊಬ್ರು ಇಟ್ಕೊಂಡಿದ್ದಾರೆ. 3rd ಒನ್ ನೋಡಿ. ಆ್ಯಂಡ್ ಫೋಟೋಶೂಟ್ಸ್ ನಡೀತಾ ಇದೆ. ಸ್ಟಾರ್ಟಿಂಗ್ ನೋಡಿ ನಿಮ್ಮ ಬ್ಲಾಗರು ಸುಧಾ ಜಾಯ್ನ್ ಆಗಿದ್ದಾರೆ. ವಿಡಿಯೋ ರೋಸ್ಟರ ವೆಲ್ಕಮಿಂಗ್ ನಡೀತಾ ಇದೆ. ಯಾರಿದು? ಯಾರಿದು? ಏನು ಶೇವಿಂಗ್ ಕಟ್ಟಿಂಗ್ ಎಲ್ಲ ಫಂಕ್ಷನ್ ಹೇಗಿದೆ ಅಲ್ಲ? ವೀವಂತೂ ಸಕ್ಕತ್ತಾಗಿದೆ. ಪಾಪುಗೆ ಕಾರ್ ಅಂದರೆ ಹೆವಿ ಇಷ್ಟ. ಅವನಿಗೆ ಕಾರ್ ಅಂದ್ರೇ ಪ್ರಾಣ ಅವನಿಗೆ. ಅದಕ್ಕೆ ಕಾರ್ ಟೀಮಲ್ಲೇ ಮಾಡಿಸಿದ್ದಾರೆ. ಸಕ್ಕತ್ತಾಗಿದೆ. ಅಂದರೆ ಅವನು ಖುಷಿಯಾಗಿ ಓಡಾಡ್ಕೊಂಡಿದ್ದಾನೆ ಎಲ್ಲ ಕಡೆ ಕಾರ್ 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 ನೋಡಿಕೊಂಡು. ಸೊ ವ್ಲಾಗಿನ ಕಂಟಿನ್ಯೂ ಆಗುತ್ತೆ. ಸೊ ನಾನು ಹೇಗೆ ಕಂತಿದ್ದೀನಿ ಅಮ್ಮ? ಡೌ ಅಮ್ಮ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತೀಯಾ ಅನ್ಕೋ, ನಿಂಗೊಂದು ಟ್ರಿಕ್ ಹೇಳ್ಕೊಡ್ತೀನಿ. ನೀ ಯಾರನ್ನ ಮಾತಾಡಿಸ್ತೀಯೋ ಯಾರನ್ನ ಮಾತಾಡ್ಸಲ್ವೋ ಗೊತ್ತಿಲ್ಲ, ಫಸ್ಟ್ ಹೋಗ್ಬಿಟ್ಟು ಫೋಟೋಗ್ರಾಫರ್ನ ಪರಿಚಯ ಮಾಡ್ಕೊಬಿಡ್ಬೇಕು. ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ. ಫೋಟೋಸು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಯಾರು ಫ್ಯಾಮಿಲಿ ಪರಿಚಯ ಆಗೋಕ್ಕಿಂತ ಮುಂಚೆನೇ ಫೋಟೋಸ್ ಎಲ್ಲ ನಮ್ಮ ಗ್ಯಾಲರಿಲಿ ಬಂದುಬಿಟ್ಟಿರುತ್ತೆ. ಹಾಗಾಗಿ ಫೋಟೋಗ್ರಾಫರ್ಸ್ನ ಪರಿಚಯ ಮಾಡ್ಕೋಬೇಕು. ನೆನ್ನೆ 12:30 ಅಂತ ಮಾತಾಡಿದ್ದೀವಿ ನೈಟು ಇಬ್ಬರೂ ಒಂದು ರೂಮ್ಗೆ ಹಾಕ್ಬಿಟ್ಟಿದ್ರು. ಇಬ್ಬರು ಮಾತಾಡಿಕೊಂಡು ಕತೆ ಹೊಡ್ಕೊಂಡು ಮಮ್ಮಿ ಬಂದರು. ಮಮ್ಮಿ ಹಾಯ್. ಇವರಿಬ್ಬರು ಅಜ್ಜಿದಿರು ಹೆಂಗೆ ರೆಡಿಯಾಗಿ ಬಂದಿದ್ದಾರೆ ನೋಡಿ, ನಿಧಾನಕ್ಕೆ ಬಂದಿದ್ದಾರೆ. ಒಂದು ನೋಡಿ ಅವ್ನು ಎತ್ಕೊಳ್ಳಿ. ಎಲ್ಲಿ ಇಬ್ರು? ಮಮ್ಮಿ ಒಂದು ಫೋಟೋ. ಕೊಕ್ಕೋ ಮಿಲ್ಲನಲ್ಲಿ ಬರುತ್ತಲ್ಲ, ಹೇಳ್ಕೊಂಡ ಫೋಟೋಸ್ ಎಲ್ಲ ತೆಗಿವಾಗಲೇ ಒಂದು 5 ನಿಮಿಷ ರೆಸ್ಟ್ ಕೊಟ್ಟವ್ರೆ. ನೋಡಿಲ್ಲ ಗಾಯನ. ಆ್ಯಕ್ಚುಲಿ ಅದು ನನ್ನಿಂದನೇ ಆಗಿರೋದು. ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಹೋದ್ವಿ, ಆಯಿತು. ಇವಳಿಂದ ನನ್ನ ಕೈಗೂ ಸಿಕ್ಕಿದೆ, ಅಲ್ಲೇ ತೋರ್ಸೋಕ್ಕಾಗ. ಇಲ್ಲಿ ತಗೋ ಪಾಪದ್ದು ನೀನೊಂದು ತಿನ್ಕೋ, ನಾನೊಂದು ತಿನ್ಕೋ. ನೋಡಿ ಚಿಕ್ಕ ಪಾಪ ತಂದಿರೋದನ್ನ ನಾವೆಲ್ಲ ತಿಂತಾ ಇದ್ದೀವಿ. ಸಾಂಗ್ ಬರ್ತೈತೆ, ಕಾಪಿರೈಟ್ ಬರುತ್ತೆ. ಸೊ ಬಾಯ್. ನೋಡಿ ಗಾಯ್ಸ್ ಎಲ್ಲ ಹೋಗ್ತಿದ್ದಾರೆ ಫೋಟೋಗೆ.
ಎಲ್ಲರೂ ಬರಬೇಕಾಗಿತ್ತು, ಅಂದರೆ ಸ್ವಲ್ಪ ಜನ ಅಷ್ಟೇ ಬಂದಿದ್ದರು. ಆ್ಯಂಡ್ ಒಂದು ಪಾಪುದು ಎಂಟ್ರಿ ಕೂಡ ಇತ್ತು, ಹಾಗಾಗಿ ಅಲ್ಲಿವರೆಗೂ ಟೈಮ್ ಪಾಸ್ ಆಗೋದಕ್ಕೋಸ್ಕರ ಮ್ಯಾಜಿಕ್ ಶೋ ಇಟ್ಟಿದ್ದರು. ಇದು ಮ್ಯಾಜಿಕ್ ಶೋ ಆಲ್ಮೋಸ್ಟ್ ತುಂಬ ಒಂದು 1/2 ಅವರ್ ಮತ್ತು 3/4 ಅವರ್ ನಡೀತು. ಬಟ್ ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ, ಬಟ್ ಹಾಕೋದಕ್ಕಾಗಲಿಲ್ಲ, ಏಕೆಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ, ಹಾಗಾಗಿ ನಾನು ಹಾಕಿಲ್ಲ. ಆ್ಯಂಡ್ ನೆಕ್ಸ್ಟು ಪಾಪುದು ಎಂಟ್ರಿ ಇತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅವನಿಗೆ ಕಾರಂತೂ ತುಂಬ ಇಷ್ಟ ಆಗ್ಬಿಟ್ಟಿತ್ತು, ಕಾರಿಂದ ಎತ್ಕೊಂಡಿದ್ದಕ್ಕೆ ಅಳ್ತಿದ್ದ. ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಆಗಿದ್ವು, ಬಾಕ್ಸ್ ಬಂದಿತ್ತು ಗಿಫ್ಟು. ಹಾಯ್, ಇವಾಗ ಊಟ ಮುಗಿಸಿ ಗಿಡ ತಿನ್ಕೊಂಡು ಹೊರಡೋ ಟೈಮು. ಫಂಕ್ಷನ್ ಚೆನ್ನಾಗಿತ್ತು, ಬಟ್ ಪಾಪನಿಗೆ ಕಾರ್ ಇಷ್ಟ ಆಗಿ ಕಾರಿಂದ ಇಳಿಲೇ ಇಲ್ಲ ಇಡೀ ಫಂಕ್ಷನ್ ಪೂರ್ತಿ. ಸೊ ಇವಾಗೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಹಾಲಲ್ಲಿ. ಸೊ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ. ನಾಳೆ MBAದು ಕ್ಲಾಸ್ ಇದೆ, ಸೊ ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅಂತ ಇವತ್ತು ಡಿಸೈಡ್ ಮಾಡಬೇಕು. ಸೊ ಇವತ್ತೇ ಆದರೆ ಇವತ್ತೇ ಹೊರಡಬೇಕು, ಆ್ಯಂಡ್ ಇಲ್ಲ ಅಂದರೆ ನಾಳೆ ಹೊರಡಬೇಕು. ನೋಡ್ತೀನಿ ಯಾವ್ದು ಕಂಫರ್ಟಬಲ್ ಇರುತ್ತೋ. ನಮಗೆ ನನ್ನ ವ್ಲಾಗ್ ಅಂದರೆ ಆದಿವಾಸಿಗಳ ಎಣ್ಣೆ ಅಂದರೆ ಅವ್ರದ್ದು ಹೇರ್ ಆಯಿಲ್ ಇದೆಯಲ್ಲ, ಅದ್ರ ಬಗ್ಗೆ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಸೊ ಕಾಯ್ತಾ ಇರಿ, ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಬಾಯ್. ಈಗ ನಮ್ಮ ಅಕ್ಕನ ಕೇಳೋಣ, ಅಕ್ಕ ಹೆಂಗಿತ್ತು ಫಂಕ್ಷನು? ನಾನು ಕೇಳಬೇಕು, ಹಂಗೆ ಮೂಡಿಲ್ಲ, ಐಸ್ ಕ್ರೀಮ್ ತಿನ್ನೋದು ಹೊತ್ತು ಕಣ್ಣೀರು ಕೊನೆಗೆ ಬಸ್ಕೊಂಡೇ ಬಿಡ. ಎಲ್ಲ ಹೊರಡ್ತಾ ಇದ್ದಾರೆ, ಎಲ್ಲ ಒಂದೊಂದು ಕಡೆ ದಿಕ್ಕಾಪಾಲಾಗ್ತವ್ರೆ. ಈಗ ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ, ಬೆಳಿಗ್ಗೆಯಿಂದ ಫೋಟೋಗೆ ಪೋಸ್ ಕೊಟ್ಟು ನಮ್ಮಮ್ಮ ಒಂದು ಕಡೆ, ನಮ್ಮ ಅಣ್ಣ ಒಂದು ಕಡೆ, ನಾನೊಂದು ಕಡೆ, ಎಲ್ಲ ದಿಕ್ಕಾಪಾಲಾಗ್ತವ್ರೆ. ಏನು ಗೊತ್ತಾ ಗೈಸ್, ಇವತ್ತು ಪಾಪು ಬರ್ಡೇ ಜೊತೆಗೆ ನಮ್ಮ ಅಕ್ಕಂದು ಬರ್ಡೇ ಸೆಲೆಬ್ರೇಟ್ ಮಾಡಿರೋದು. ಅಕ್ಕಂದು ಬರ್ಡೇ ನೆಕ್ಸ್ಟ್ ವೀಕ್ ಇದೆ, ಹಾಗಾಗಿ ಇವತ್ತೇ ಸೆಲೆಬ್ರೇಟ್ ಮಾಡ್ಕೊಂಡ್ಬಿಟ್ವಿ. ಅಳ್ತಾನೆ ಬಾಯಪ್ಪಾಜಿ. ಸರಿ ಆಯ್ತು, ಮನೆ ಬರುವಾಗಾಯ್ತಾ? ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಅಂದರೆ ಟೈಮ್ ಬಂದು ಎಷ್ಟಾಗಿದೆ, 8:45 ಊಟ ಮಾಡ್ತಾ ಇದ್ದೀನಿ. ಸಖತ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಹಲೋ, ಓಯ್ ಓಯ್ ಓಯ್. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಹೋಗ್ತಾ ಇದ್ದೀವಿ? ಬಟ್ಟೆ ತರಕ್ಕೆ ಮಿನಿಗೆ. ಪಾಪ ಎಲ್ಲ ಹೋಗ್ತಾ ಇದ್ದೀವಿ? ಮನೆಯಿಂದ ಹೊರಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ? ಮಿನ್ನಿ ಬ್ಯಾಂಗ್ಳೂರ್ ಬಂದಿದ್ದಾಳೆ, ಸೊ ಬಟ್ಟೆ ಕೊಡ್ಸೋಣ ಮನ ಬೆಂಗಳೂರು ಸ್ಪೆಷಲ್ ಏನಾದರೂ ತಗೊಬನ್ನಿ, ಹೊರಗಡೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಇವ್ರು ಏನಂತಾರೆ ಗೊತ್ತಾ, ಬೆಂಗಳೂರು ಸ್ಪೆಷಲ್ ಬೌಬೌ ಬಿರಿಯಾನಿ ಸಂಜೆ ಹೋಗಿ ತಿನ್ಕೊಂಬರೋಣ ಅಂತ ಹೇಳ್ತಿದ್ದಾರೆ. ಅವರೊಂದು ಗಾಡಿ, ನಾವೊಂದು ಗಾಡಿಯಲ್ಲಿ ಪಾರ್ಕಿಂಗಿಗೆ, ಅಂದರೆ ಈ ಕಾರು ಪಾರ್ಕಿಂಗಿಗೆ ಇಲ್ವಂತೆ ಜಾಗ, ಅದಕ್ಕೆ ಹಯಾಬುಸಾ ಇದೊಂದು. ನಾನು ಸ್ನ್ಯಾಪ್ ಆಗ್ತಾ ಇದ್ದೀನಿ. ಕೇಕ್ಸ್ ಆ್ಯಂಡ್ ಕುಕ್ಕೀಸ್ ಇಬ್ಬರು ಹೋಗಿದ್ದಾರೆ, ಹೋಗ್ತಾ ಇದ್ದೀನಿ. ಓ ಶಿಟ್, ಅವ್ರು ಅಲ್ಲಿಗೆ ಹೋಗ್ತಿಲ್ಲ, ಬ್ಲಷ್ಷಿಗೆ ಹೋಗ್ತಿದ್ದಾರೆ. ಫಸ್ಟ್ ಒಂದು ಬಟ್ಟೆ ಅಂಗಡಿ ಕರ್ಕೊಂಡೋದ್ರು. ಬಟ್ಟೆ ಎಲ್ಲ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು, ಬಟ್ ತುಂಬ ಕಾಸ್ಟ್ಲಿ ಅನ್ನಿಸ್ತು. ಒಂದೊಂದು ಕುರ್ತಿಗೆ 2500, ಅಷ್ಟೊಂದೆಲ್ಲ ಕಾಸ್ಟ್ ಬೇಡ ಅಂತ ಅಂದ್ಕೊಂಡೆ. ಹಾಗಾಗಿ ಬೇಡ ಅಕ್ಕ, ನಂಗೆ ಇಲ್ಲಿ ಯಾವುದೂ ಇಷ್ಟ ಆಗ್ತಿಲ್ಲ ಅಂತ ಹೇಳಿದೆ.
ಅದಾದಮೇಲೆ ಹೊರಗಡೆ ಬಂದ್ವಿ. ಇಲ್ಲೇ ಒಂದು ಸುದರ್ಶನ್ ಅಂಗಡಿ ಇತ್ತು, ಅಲ್ಲಿ ಹೋದ್ವಿ. ಬಟ್ ಅವರು ಊಟ ಮಾಡ್ತಿದ್ರಂತೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಹೋಲಾಗಿ ಸ್ಯಾರೀಸು, ಜ್ಯುವೆಲ್ರಿ, ಸಿಲ್ವರು ಎಲ್ಲ ಇತ್ತು. ಹಾಗೆ ನೋಡ್ತಾ ಕಾಲ ಕಳೀತಾ ಇದ್ವಿ. ಅದಾದಮೇಲೆ ಊಟ ಮಾಡ್ಕೊಂಡು ಬಂದರು. ಅಲ್ಲಿ ತೋರಿಸಿದ ಎಲ್ಲ ಬಟ್ಟೆಗಳು ಕೂಡ ನನಗಿಷ್ಟ ಆಯಿತು. ನನಗೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಾನೆ ಇರಲಿಲ್ಲ. ಆಮೇಲೆ ನನಗೆ ಮತ್ತು ಅಕ್ಕಂಗೆ ಈ ವೈಟ್ ಕಲರ್ ಇಷ್ಟ ಆಯಿತು. ಬಟ್ ಭಾವ ಬೇಡ ಕಲರ್, ಬೇರೆ ಯಾವುದಾದ್ರೂ ಕಲರ್ ನೋಡಿ, ಬೇರೆ ಯಾವುದಾದ್ರೂ ಬೇರೆ ಥರ ಅಂತ ಹೇಳಿದ್ರು. ಆಮೇಲೆ ಇವನು ಛೋಟಾ ಚಾಂಪಿಯನ್ ಚೇರ್ ಜೋಡಿಸ್ತಿದ್ದ. ಆಮೇಲೆ ಅದು ಒಂದು ಬಟ್ಟೆ ಸೆಲೆಕ್ಟ್ ಮಾಡಿದ್ರು, ತೊಗೊಂಡು ಹೊರಟ್ವಿ. ಆಮೇಲೆ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಜ್ಯೂಸ್ ಅಂಗಡಿಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಜ್ಯೂಸ್ ಅಂಗಡೀಲಿ ಎಲ್ಲರೂ ಬಟರ್ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಮನೆಗೆ ರಿಟರ್ನ್ ಬಂದ್ವಿ. ನಾನು ಬರೋ ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಕಾಯ್ತಾಯಿದ್ರು. ಸೊ ಬಂದ ತಕ್ಷಣ ಎಲ್ಲರೂ ಹೊರಟು ನಿಂತ್ವಿ. ಎಲ್ಲರೂ ಕೂಡ ಬಾಯ್ ಅಂದರೆ ಹೊರಗೆ ನಮ್ಮನ್ನು ಕಳಿಸ್ಕೊಡೋದಕ್ಕೆ ಅಂತ ನಿಂತಿದ್ರು. ಅವರೆಲ್ರಿಗೂ ಬಾಯ್ ಹೇಳ್ತಾ ಹೊರಟ್ವಿ. ಸ್ಯಾಟಲೈಟ್ ರೀಚ್ ಆದ್ವಿ ಇವಾಗ. ನಮ್ಮಣ್ಣ ಹೋಗಿ ಟಿಕೆಟ್ ತೊಗೊಂಡು ಬಂದ. ಸೊ ರೆಡಿ ಆಗಿದ್ವಿ ಎಲ್ಲ, ಬಸ್ಸಲ್ಲಿ ಸೀಟ್ ಸಿಕ್ತು, ಹೊರಟ್ವಿ ಅಲ್ಲಿಂದ. ಆಮೇಲೆ ಬೆಂಗಳೂರಿಂದ ಸ್ವಲ್ಪ ದೂರ ನಿದ್ದೆ ಮಾಡ್ತಿದ್ದೆ. ಆಮೇಲೆ ಇದ್ದಾಗ ಈ ಥರ ವ್ಯೂ ಕಾಣಿಸ್ತು. ಎಲ್ಲಿದ್ದೀವಿ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಫೈನಲಿ ಮೈಸೂರಿಗೆ ರೀಚ್ ಆದ್ವಿ ಎಲ್ಲರೂ ಕೂಡ. ಸೊ ಮೈಸೂರು ಬಂತು ಸ್ಟೇಷನ್, ಅಂದರೆ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಮತ್ತೆ ನಮ್ಮ ಬಸ್ನ ಹಿಡ್ಕೊಂಡು ನಾವು ಮತ್ತೆ ರಿಟರ್ನ್ ಮನೆಗೆ ಹೋದ್ವಿ. ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡಿ ಗಾಯ್ಸ್. ಬಾಯ್ ಬಾಯ್.